ಹಲೋ ಎವ್ರಿವನ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ಬ್ಯಾಂಕ್ ಎಕ್ಸಾಮ್ 2025 ಬರೆದಂತ ಅಷ್ಟು ಎಕ್ಸಾಮ್ ಅಲ್ಲಿ ಏನೇನ್ ಮಿಸ್ಟೇಕ್ಸ್ ಮಾಡಿದ್ದೆ ಅಂಡ್ ಏನೇನೆಲ್ಲ ಕಲಿತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ. ನಾನು ಫಸ್ಟ್ ಮಾತಾಡೋದು ಎಕ್ಸಾಮ್ ಸೆಂಟರ್ ಫಿಯರ್ ಬಗ್ಗೆ. ನನಗೆ ಎಕ್ಸಾಮ್ ಫಿಯರ್ ಅನ್ನೋದು SBI ಕ್ಲರ್ಕ್ ಪ್ರಿಲಿಮ್ಸ್ ಅಲ್ಲಿ ಮಾತ್ರ ಇತ್ತು. ಬಿಕಾಸ್ ಅದು ನಾನು 2025 ಅಲ್ಲಿ ಬರೆದಂತ ಮೊದಲನೇ ಎಕ್ಸಾಮ್ ಅಂಡ್ ನಾನು ಓವರ್ ಆಲ್ ಎಲ್ಲ ಕಲ್ತ್ಕೊಂಡು ಹೋಗಿ ಬರಿತಿದ್ದೀನಿ ಅಂತ ಬರ್ದಿದ್ದು ಅದೇ ಮೊದಲನೇ ಎಕ್ಸಾಮ್. ನನ್ಗೇನ್ ಭಯ ಇತ್ತು ಅದರಲ್ಲಿ ಅಂತ ಹೇಳೋದಾದ್ರೆ, ನಮ್ಗೆ ಇನ್ವಿಜಿಲೇಟರ್ಸ್ ಇರ್ತಾರೆ, ಅವ್ರು ನಮ್ ಹಿಂದೆಲ್ಲ ಓಡಾಡ್ತಿರ್ತಾರಲ್ವಾ. ಸೊ ನನ್ಗೆ ಅದ್ರಲ್ಲಿ ಏನಿತ್ತು, ಅವ್ರು ನಿಂತ್ಕೊಂಡು ನೋಡ್ತಿದಾರೇನೋ, ನಾನ್ ಬೇರೆ ಅಟೆಂಪ್ಟ್ಸ್ ಜಾಸ್ತಿ ಕೊಡ್ತಿಲ್ಲ, ಮೇನ್ ಆಗಿ ಕ್ವಾಂಟ್ಸ್ ಅಲ್ಲಿ ಆ ಟೈಮಲ್ಲಿ ನಿಂತ್ಕೊಬಿಟ್ಟಿದ್ರ ನನ್ಗೆ ಜಾಸ್ತಿ ನಾನು ಅಟೆಂಪ್ಟ್ ಮಾಡ್ತಿಲ್ಲ, ಏನ್ ಮಾಡ್ತಿದ್ದೀನಿ ಈ ತರ ಭಯಕ್ಕೆ ನಮ್ದಲ್ಲಿ ಇನ್ನೂ 2-3 ಕ್ವಶನ್ಸ್ ನಾವು ಮಾಡ್ಬೋದಾಗಿತ್ತು, ಕಮ್ಮಿ ಮಾಡ್ತೀವಿ. ಸೊ ನಾವು ಎಕ್ಸಾಮ್ ಫಿಯರ್ ಅನ್ನೋದನ್ನ ಬಿಡ್ಬೇಕು, ಆರಾಮಾಗಿ ಬರಿಬೇಕು. ಅಂಡ್ ಇನ್ನೊಂದು ನಾನು ಇದ್ರಲ್ಲಿ ಏನ್ ಕಲ್ತೇನೋ ಅಂತ ಹೇಳೋದಾದ್ರೆ, ನಂದು ಯೂಶುವಲಿ ಮಾರ್ಕ್ಸ್ ಅಲ್ಲಿ ತುಂಬಾ ಮಿಸ್ಟೇಕ್ಸ್ ಮಾಡುವೆ. ಅಟ್ಲೀಸ್ಟ್ 7 to 10 ಮಿಸ್ಟೇಕ್ಸ್ ಆಗ್ತಿತ್ತು. ನಾನು ಹಿಂಗೇನೆ SBI ಕ್ಲರ್ಕ್ ಪ್ರಿಲಿಮ್ಸ್ ಅಲ್ಲಿ 65 ಅಟೆಂಡ್ ಮಾಡ್ಬಿಟ್ಟು ಬಂದಿದ್ದೆ. ನಾನು ಆಚೆ ಬರ್ತಾನೆ ಫಿಕ್ಸ್ ಆಗಿದೆ, ಬಿಡು ನಂದು SBI ಕ್ಲರ್ಕ್ ಪ್ರಿಲಿಮ್ಸ್ ಅಂತೂ ಆಗಲ್ಲ. ಬಿಕಾಸ್ ನಾನೇನ್ ಅನ್ಕೊಂಡಿದ್ದೆ, ಎಕ್ಸಾಮ್ ಅಲ್ಲೂ ನಾನು 8 to 10 ಈ ತರ ಮಿಸ್ಟೇಕ್ಸ್ ಮಾಡ್ಬಿಟ್ಟಿರ್ತೀನಿ ಏನೋ, ನಂಗೆ ಗೊತ್ತಿಲ್ದಂಗೆ ಅಂತ ಅನ್ಕೊಂಡಿದ್ದೆ. ಅಂಡ್ ಅದಕ್ಕೆ ನಾನು ಮೇನ್ಸ್ಗೂ ಪ್ರಿಪೇರ್ ಆಗಕ್ ಹೋಗ್ತಿರ್ಲಿಲ್ಲ, ನೆಕ್ಸ್ಟ್ ಎಕ್ಸಾಮ್ಗಳಿಗೆ ಅಂತ ಪ್ರಿಪೇರ್ ಆಗ್ತಿದ್ದೆ. ಬಟ್ ರಿಸಲ್ಟ್ ಬಂದಿದ್ದ ದಿನ ಗೊತ್ತಾಯ್ತು, ನಮ್ಗೆ ಕರ್ನಾಟಕಕ್ಕೆ ಇದ್ದು 61 ಕಟ್ ಆಫ್, ನಂದು 62.25 ಬಂದಿದೆ, ನಂದು ಕ್ಲಿಯರ್ ಆಗ್ಬಿಟ್ಟಿದೆ. ನಾನೇನ್ ಅನ್ಕೊಂಡಿದ್ದೆ ಆಗಲ್ಲ ಅಂತ ಪ್ರಿಪೇರ್ ಆಗ್ತಿರ್ಲಿಲ್ಲ. ಇಲ್ಲಿ ನಾನ್ ಕಲ್ತಿದ್ದೇನಂತ ಹೇಳಿದ್ರೆ, ಕಮ್ಮಿ ಮಾಡ್ಬಿಟ್ಟು ಬಂದಿದ್ರು ಪರವಾಗಿಲ್ಲ, ಅಲ್ಲೇನಾಗಿರುತ್ತೆ ಮಾಕ್ ಅಲ್ಲಿ ಜಾಸ್ತಿ ಮಾಡ್ಬೇಕು ಅನ್ನೋ ಇದಕ್ಕೆ ಏನೋ ಜಾಸ್ತಿ ಮಿಸ್ಟೇಕ್ಸ್ ಮಾಡಿರ್ತೀವಿ. ಇಲ್ಲಿ ಎಕ್ಸಾಮ್ ಅಂತ ಇದ್ದಿದ್ರಿಂದ ಕರೆಕ್ಟ್ ಆಗಿ ಮಾಡ್ಬಿಟ್ಟು ಬಂದಿರ್ತೀವಿ ಅನ್ನೋ ಕಾನ್ಫಿಡೆನ್ಸ್ ನಮಗಿರ್ಬೇಕು. ಅಂಡ್ ಹಾಗೇನೆ ನಾವು ಪಾಸ್ ಆಗ್ತೀವೋ ಬಿಡ್ತೀವೋ ಸೆಕೆಂಡ್ರಿ, ಬಟ್ ಮೇನ್ಸ್ ಪ್ರಿಪೇರ್ ಆಗ್ತಾ ಇರ್ಬೇಕು ಅನ್ನೋದನ್ನ ನಾನು ಈ ಎಕ್ಸಾಮ್ ಇಂದ ಕಲ್ತೆ. ನೆಕ್ಸ್ಟ್ IBPS ಕ್ಲರ್ಕ್ ಪ್ರಿಲಿಮ್ಸ್ ಗೆ ಬರೋದಾದ್ರೆ, ನಾನು ಇದ್ರಲ್ಲಿ ಏನ್ ಕಲ್ತೆ ಅಂತ ಹೇಳಿದ್ರೆ, SBI ಕ್ಲರ್ಕ್ ಗೆ ಕಾಂಟ್ರಾಸ್ಟಿಂಗ್ ಆಗಿ ಒಂದ್ ಕಲ್ತೆ. ಇದ್ರಲ್ಲಿ ನಾನು 72 ಅಟೆಂಪ್ಟ್ಸ್ ಮಾಡ್ಬಿಟ್ಟು ಬಂದಿದ್ದೀನಿ. ನಾನೇನು ಚೆನ್ನಾಗೆ ಮಾರ್ಕ್ಸ್ ಬರುತ್ತೆ ಬಿಡು ಅಥವಾ ಇದ್ರಲ್ಲೂ ಅದೇ ತರ ತಪ್ಪಾಗಿರುತ್ತೇನೋ ಅಂತ ಅನ್ಕೊಂಡಿದ್ದೆ ಯಾವಾಗ SBI ಕ್ಲರ್ಕ್ ಪ್ರಿಲಿಮ್ಸ್ ರಿಸಲ್ಟ್ ಬಂದ್ಮೇಲೆ. ಬಟ್ ಏನಾಗಿದೆ, ಇಲ್ಲಿ ಕ್ವಾಂಟ್ಸ್ ಅಲ್ಲಿ ನಂದೊಂದು ತಪ್ಪಾಗಿರ್ಲಿಲ್ಲ, ಎಕ್ಸ್ಟ್ರಾ ಒಂದು ಮಾರ್ಕ್ಸ್ ಬಂದಿದೆ ನಾನ್ ಮಾಡಿದಕ್ಕಿಂತ. ಅಂಡ್ ರೀಸನಿಂಗ್ ಅಲ್ಲೂ ಜಾಸ್ತಿ ತಪ್ಪಾಗಿಲ್ಲ. ಬಟ್ ನಂದು ಇಲ್ಲಿ ಮಿಸ್ಟೇಕ್ ಆಗಿದೆ ಏನಂತ ಹೇಳಿದ್ರೆ, ಇಂಗ್ಲಿಷ್ ಈಸಿ ಇತ್ತು ಅಂತ ತುಂಬಾ ಅಟೆಂಡ್ ಮಾಡಕ್ ಹೋಗಿದ್ದೀನಿ, ಸೊ ಜಾಸ್ತಿ ಮಿಸ್ಟೇಕ್ ಆಗಿದೆ. ಅಂಡ್ ಹಾಗೆ ಪೇಪರ್ ಈಸಿ ಇತ್ತು ಅನ್ನೋ ಕಾರಣಕ್ಕೆ ನನ್ನ ಪ್ರಕಾರ ನಾರ್ಮಲೈಸೇಷನ್ ಅಲ್ಲಿ ಇನ್ನೊಂದ್ ಸ್ವಲ್ಪ ಕಮ್ಮಿ ಆಗುತ್ತೆ. ಸೊ ಈ ತರ ಆಗಿ ಇಂಗ್ಲಿಷ್ ಅಲ್ಲೇನೆ ನಂದು 6 to 7 ಈ ತರ ಅಟ್ಲೀಸ್ಟ್ 6 ಮಿಸ್ಟೇಕ್ಸ್ ಆದ್ರೂ ಅದರಿಂದನೇ ಆಗಿತ್ತು. ಸೊ ನಾನೇನು ಇದರಿಂದ ಕಲಿತೆ ಅಂತ ಹೇಳಿದ್ರೆ, ಜಾಸ್ತಿ ಅಟೆಂಪ್ಟ್ ಮಾಡ್ಬಿಟ್ಟು ಬರೋದು ಇಂಪಾರ್ಟೆಂಟ್ ಅಲ್ಲ. ನಮ್ಗೆ ಗೊತ್ತು, ನಮ್ಗೆ ರೀಸನಿಂಗ್ ಮತ್ತೆ ಪಾಯಿಂಟ್ಸ್ ಅಲ್ಲಿ ಯೂಶುವಲಿ ಅಕ್ಯುರೇಸಿ ಚೆನ್ನಾಗಿ ಮೇಂಟೈನ್ ಮಾಡಿರ್ತೀವಿ, ಇಂಗ್ಲಿಷ್ ಅಲ್ಲಿ ಆಗಿರಲ್ಲ ಅಂತ. ನಾನು SBI ಅಲ್ಲಿ ಇಂಗ್ಲಿಷ್ ಕಮ್ಮಿನೇ ಅಟೆಂಡ್ ಮಾಡ್ಬಿಟ್ಟು ಬಂದಿದೆ, ಬೇಡ ಅಕ್ಯುರೇಸಿ ಮೇಂಟೈನ್ ಆಗ್ಬೇಕು ಅಂತ. ಬಟ್ ಇದ್ರಲ್ಲಿ ಏನ್ ಮಾಡಿದೀನಿ, ಇಂಗ್ಲಿಷ್ ನಂಗೇನೋ ಈಸಿ ಇತ್ತು ಅಂತ ಅನ್ಸಿ ಜಾಸ್ತಿ ಅಟೆಂಡ್ ಮಾಡಕ್ ಹೋಗಿದ್ದೀನಿ. ಸೊ ಅದ್ರಲ್ಲಿ ಅಟೆಂಪ್ಟ್ ಮುಖ್ಯ ಅಲ್ಲ, ಅಕ್ಯುರೇಸಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಅಂತ ನಾನು IBPS ಕ್ಲರ್ಕ್ ಪ್ರಿಲಿಮ್ಸ್ ಇಂದ ಕಲಿತೆ. ನಮ್ದೇನೋ ಜಾಸ್ತಿ ವೇಕೆನ್ಸೀಸ್ ಇತ್ತು, 46ಗೆ ನಿಂತ್ಕೊಂತು. ಸೊ ಅದಕ್ಕಿಂತ ಜಾಸ್ತಿನೇ ಬಂದಿದೆ, ಹತ್ರ 46, ನಂದು 62 ಮೇಲೆನೆ ಬಂದಿರೋದ್ರಿಂದ ಜಾಸ್ತಿ ಮಾರ್ಕ್ಸ್ ಇಂದಾನೆ ಬಂದಿದೆ. ಬಟ್ ಅದೇನೆ ವೇಕೆನ್ಸಿ ಕಮ್ಮಿ ಇತ್ತು, 72 ಅಟೆಂಪ್ಟ್ ಮಾಡಿರ್ತೀನಿ, ಎಲ್ಲೋ 65 ಅಲ್ಲಿ ನಿಂತ್ಕೊಬಿಟ್ಟಿರುತ್ತೆ. ಬಟ್ ಇಂಗ್ಲಿಷ್ ಅಲ್ಲೇನೆ ಜಾಸ್ತಿ ನಂದು ಮಾರ್ಕ್ಸ್ ಹೋಗ್ಬಿಟ್ಟು ಅದರಿಂದಾಗಿ ನೆಗೆಟಿವ್ ಆಗಿ ಏನಾಗುತ್ತೆ, ಪಾಸ್ ಆಗದೆ ಇರೋಂಥ ಚಾನ್ಸಸ್ ಇರುತ್ತೆ. ಸೊ ಅಕ್ಯುರೇಸಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಒಂದೊಂದು ಮಾಡ್ಬೇಕಾದ್ರೂ ನಾವು ಏನ್ ಸಾಲ್ವ್ ಮಾಡ್ಬೇಕಾದ್ರೂ ಕರೆಕ್ಟ್ ಆಗಿ ಮಾಡ್ಬಿಟ್ಟು ಬರ್ಬೇಕು. ಅಂಡ್ ಮೇನ್ ಆಗಿ ಇಂಗ್ಲಿಷ್ ಅಲ್ಲಿ ನಾವು ಕಮ್ಮಿ ಮಾಡಿದ್ರು ಪರವಾಗಿಲ್ಲ, ಅಕ್ಯುರೇಸಿ ಮೇಂಟೈನ್ ಮಾಡ್ಬೇಕು ಅಂತ ನಾನು IBPS ಕ್ಲರ್ಕ್ ಪ್ರಿಲಿಮ್ಸ್ ಎಕ್ಸಾಮ್ ಇಂದ ಕಲಿತೆ. ನೆಕ್ಸ್ಟ್ RRB PO ಗೆ ಬರೋದಾದ್ರೆ, ನಾನು ರೀಸನಿಂಗ್ ಅಲ್ಲಿ 30 ಅಥವಾ 30+ ಅಂತಾನೆ ಅನ್ಕೊಂಡು ಹೋಗಿದೆ, 30 ಮಾಡಿದೆ, ನನಗೆ ಖುಷಿನೇ ಇತ್ತು. ಇದರಲ್ಲಿ ನಾನು ಅಟ್ಲೀಸ್ಟ್ 20 ಮಾಡ್ಬೇಕು, ಓವರ್ ಆಲ್ 50 ಮಾಡ್ಬೇಕು ಅಂತ ಅನ್ಕೊಂಡು ಹೋಗಿದೆ. ಇದ್ರಲ್ಲಿ ಏನಾಯ್ತು, ನನ್ಗೆ 19ಗೆ ನಿಂತ್ಕೊಂತು. ಇದ್ರ ಫಾಲ್ಟ್ ಎಲ್ಲ ಆಯ್ತು ಅಂತ ಹೇಳಿದ್ರೆ, ಪೇಪರ್ ನಾರ್ಮಲ್ ಆಗಿ ನಾವು ಮಾಕ್ ಮಾಡೋದಕ್ಕಿಂತ ಈಸಿನೇ ಇತ್ತು, ನಾನು 20+ ಮಾಡ್ತೀನಿ ಅಂತಾನೆ ಅನ್ಕೊಂಡಿದ್ದೆ. ಬಟ್ ಕೆಲವೊಂದ್ಸತಿ ಏನಾಗುತ್ತೆ, ಒಂದೊಂದು ಕ್ವಶನ್ ನಮ್ಮ ಈಗೋ ಟೆಸ್ಟ್ ಮಾಡುತ್ತೆ. ನನ್ಗೆ ಹಾಗೇನೆ ನಂಬರ್ ಸೀರೀಸ್ ಅಲ್ಲಿ ಆಗಿತ್ತು. ನಂಬರ್ ಸೀರೀಸು ಆನ್ಸರ್ ಬರ್ತಿಲ್ಲ ಅಂತ ಹೇಳಿದ್ರೆ ನಾವೇನ್ ಮಾಡ್ತೀವಿ, ಇನ್ನೊಂದು ನಿಮಿಷ ಅಲ್ಲೇ ನೋಡ್ಬಿಡೋಣ ಈ ತರನೇ ಟೈಮ್ ವೇಸ್ಟ್ ಆಗ್ಬಿಡುತ್ತೆ. ಸೊ ಈ ತರ 1-2 ಕಡೆ ಆಗಿದ್ರಿಂದ ಅಲ್ಲಿ ಏನಾಯ್ತು, ಪಾಯಿಂಟ್ಸ್ ಅಲ್ಲಿ ನಂದು ಅಟೆಂಪ್ಟ್ಸ್ ಕಮ್ಮಿ ಆಯ್ತು. ಸೊ ಇದರಿಂದ ನಾನೇನ್ ಕಲಿತೆ ಅಂತ ಹೇಳಿದ್ರೆ, ನಿಮ್ಗೊಂದು ಕ್ವಶನ್ ಅದು ಸಾಲ್ವ್ ಆಗ್ತಿಲ್ವಾ, ಟಕ್ಕಂತ ನೆಕ್ಸ್ಟ್ ಹೋಗಿ ಅದ್ರಲ್ಲೇನೆ 2 ನಿಮಿಷ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ. ಬಿಕಾಸ್ ಅದೇ 2 ನಿಮಿಷದಲ್ಲಿ ನೀವು ಇಲ್ಲೊಂದು ಕ್ವಶನ್ ಮಾಡೋ ಬದಲು ಅಲ್ಲಿ 2-3 ಕ್ವಶನ್ ಮಾಡಿರ್ತೀರಾ ಈಸಿ ಇರೋದು.
ಸೊ ಇಲ್ಲಿ ಈ ತರ ಎಕ್ಸಾಮ್ ಅಲ್ಲಿ ಗ್ಯಾರಂಟಿ ಆಗುತ್ತೆ. ಯಾಕೆ ನನ್ನ ಕೈಯಲ್ಲಿ ಆಗ್ತಿಲ್ಲ ಇದು, ನಾನು ಮಾಡೇ ಮಾಡ್ತೀನಿ ಅಂತ ಅಲ್ಲಿ ಒಂದೇ ಕ್ವಶನ್ ಮೇಲೆ ನಾವು ಟೈಮ್ ಇನ್ವೆಸ್ಟ್ ಮಾಡ್ತೀವಿ. ಸೊ ಅದನ್ನ ನಾವು ಮಾಡಬಾರ್ದು. ಇನ್ನು ಇದಿಷ್ಟು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಸೊ RRB ಕ್ಲರ್ಕ್ ಅಲ್ಲಿ ನಾನು ಅಷ್ಟೊಂದು ಮಿಸ್ಟೇಕ್ಸ್ ಗಳು ಮಾಡ್ಲಿಲ್ಲ. ರೀಸನಿಂಗ್ ಅಂತೂ ನನಗೆ 5 ನಿಮಿಷ ಇರಂಗೆನೆ ಮುಗ್ದಿತ್ತು. ಬಟ್ ಏನಾಯ್ತು ಅಂತ ಹೇಳಿದ್ರೆ ಇಲ್ಲಿ ಸಿಲ್ಲಿ ಮಿಸ್ಟೇಕ್, ಪಿಯೋನ್ ಆಗುತ್ತೆ 4 ಲೆಟರ್ ವರ್ಡ್ ಇಂದ ಅಂತ ಗೊತ್ತಿತ್ತು. ಅದೇನೆ ಓಪನ್ ಆಗುತ್ತೆ ಅನ್ನೋದು ನನ್ನ ತಲೆಗೊಳಿಲಿಲ್ಲ. ನಾನೇನ್ ಮಾಡಿದೆ, ಒಂದೇ ಅನ್ಸುತ್ತೆ ಬಿಡು ಅದನ್ನ ಕೊನೆಯ ಮೂಮೆಂಟ್ ಅಲ್ಲಿ 1 ನಿಮಿಷ ಇರಂಗೆ, ನಾನು ಅಷ್ಟೊತ್ತು ಟಿಕ್ ಮಾಡಿರ್ಲಿಲ್ಲ. 1 ನಿಮಿಷ ಇರಂಗೆ ಟಿಕ್ ಮಾಡಿದೆ, ಬಿಡು ಅಷ್ಟೇ ಅನ್ಸುತ್ತೆ ಏನಾಗಲ್ಲ ಒಂದ್ ತಪ್ಪಾದ್ರು ಏನೋ ತರ. ಸೊ ಅದರಿಂದ ಏನ್ ನಾನ್ ಕಲ್ತೆ ಅಂತ ಹೇಳಿದ್ರೆ, ಬೇಡ ಮಿಸ್ಟೇಕ್ಸ್ ಆದ್ರೆ 0.25 ಬೇರೆ ಕಮ್ಮಿ ಆಗುತ್ತೆ. ಆ ತರ ನಾವು ಮಾಡೋದ್ ಬೇಡ, ಗೊತ್ತಿಲ್ಲ ಅಂತ ಹೇಳಿದ್ರೆ ಬಿಟ್ಬಿಟ್ಟು ಬರೋಣ. ಹೆಂಗಿದ್ರು 39 ಅಟೆಂಪ್ಟ್ಸ್ ಆಗಿತ್ತು, 40 ಮಾಡ್ಬೇಕು ಅಂತ ನನಗಿದ್ರಿಂದ ಸೊ ಅದನ್ನ ನಾನು ಟಿಕ್ ಮಾಡ್ಬಿಟ್ಟು ಬಂದೆ. ನೋಡಿದ್ರೆ ಮನೆಗ್ ಬಂದ್ಮೇಲೆ ಗೊತ್ತಾಯ್ತು ಅಲ್ಲಿ 2 ವರ್ಡ್ ಆಗುತ್ತೆ, 1 ವರ್ಡ್ ಅಲ್ಲ ಅಂತ. ಅಂಡ್ ಕ್ವಾಂಟ್ಸ್ ಬರೋದಾದ್ರೆ ನಮ್ದು ಪೇಪರ್ ಸ್ವಲ್ಪ ಲೆಂತಿನೇ ಇದ್ದಿದ್ರಿಂದ, ನಂದು ಯೂಶ್ವಲಿ ಕ್ವಾಂಟ್ಸ್ ಅಲ್ಲಿ ಕಮ್ಮಿನೇ ಬರ್ತಿದ್ರಿಂದ ಪರವಾಗಿಲ್ಲ, ನಾನು 27 ಅಟೆಂಪ್ಟ್ ಮಾಡ್ಬಿಟ್ಟು ಬಂದಿದ್ದೆ. ನನ್ಗೆ ಖುಷಿ ಆಯ್ತು, ನಾನು ಅಷ್ಟಾದ್ರೂ ಅಟೆಂಪ್ಟ್ ಮಾಡ್ಬಿಟ್ಟು ಬಂದಲ್ಲ ಅಂತ. ಯೂಶ್ವಲಿ ನಾನು SBI ಕ್ಲರ್ಕ್ ಪ್ರಿಲಿಮ್ಸ್ ಟೈಮ್ ಅಲ್ಲಿ ಬರೆಯಂಗಿದ್ದಿದ್ರೆ RRB ಕ್ಲರ್ಕ್ ನ ಅಷ್ಟೊಂದು ಅಟೆಂಪ್ಟ್ಸ್ ಆಗ್ತಿರ್ಲಿಲ್ಲ. ಇಷ್ಟು ಎಕ್ಸಾಮ್ ಬರ್ದು ಇಂಪ್ರೂವ್ ಆಗಿದ್ರಿಂದ ಅಷ್ಟು ಅಟೆಂಪ್ಟ್ಸ್ ಆಯ್ತು. ಅಂಡ್ ಲೆಂತಿ ಇದ್ದಿದ್ರಿಂದ ಪೇಪರ್, ಅದ್ರಲ್ಲಿ ನಾರ್ಮಲೈಸೇಷನ್ ಇಂದ ಮಾರ್ಕ್ಸ್ ಜಾಸ್ತಿನೇ ಬಂತು. ಸೊ ಇದಿಷ್ಟು ಏನ್ ಮಿಕ್ಕಿದ 3 ಪ್ರಿಲಿಮ್ಸ್ ಅಲ್ಲಿ ಮಿಸ್ಟೇಕ್ಸ್ ಮಾಡಿದ್ದೀನಿ, ಅದರಿಂದ ಕಲ್ತು ಇದರಲ್ಲಿ ಚೆನ್ನಾಗೇ ಮಾಡಿದೀನಿ ಅಂತ ನನಗನ್ಸುತ್ತೆ. ಇದು ಬ್ಯಾಂಕ್ ಎಕ್ಸಾಮ್ 2025 ಪ್ರಿಲಿಮ್ಸ್ ಅಲ್ಲಿ ನಾನು ಇನ್ನೇನ್ ಕಲ್ತೆ ಅನ್ನೋ ವಿಡಿಯೋ ಆಗಿತ್ತು. ಅಂಡ್ ಪಾರ್ಟ್ 1 ವಿಡಿಯೋ ಆಗಿತ್ತು. ಪಾರ್ಟ್ 2 ವಿಡಿಯೋದಲ್ಲಿ ನಾನು ಮೇನ್ಸ್ ಇಂದ ಏನೇನ್ ಕಲ್ತೆ ಅನ್ನೋದನ್ನ ಅಪ್ಲೋಡ್ ಮಾಡ್ತೀನಿ. ಅಂಡ್ ಅದಕ್ಕಿಂತ ಮುಂಚೆ ರೀಸನಿಂಗ್, ಕ್ವಾಂಟ್ಸ್ ಮತ್ತೆ ಇಂಗ್ಲಿಷ್ ಬಗ್ಗೆ ಈ ವರ್ಷದಿಂದ ಏನೇನ್ ಓದ್ಬೇಕು, ಬಿಗಿನರ್ಸ್ ಇರ್ತಾರಲ್ಲ ಅವ್ರಿಗೆ ನಾನು 7th ಅಪ್ಲೋಡ್ ಮಾಡ್ತೀನಿ ವಿಡಿಯೋನ. ಬಿಕಾಸ್ ನನ್ಗೆ ಅಲ್ಲಿ ತನಕ ಕೆಲವೊಂದು ಫಂಕ್ಷನ್ಸ್ ಇದಾವೆ, 8th ತನಕನೂ ಇದೆ. ಬಟ್ 7th ಬೆಳಿಗ್ಗೆ ಒಂದ್ ಸ್ವಲ್ಪ ಫ್ರೀ ಇರ್ತೀನಿ, ಆ ಟೈಮಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಅಂಡ್ ಆಮೇಲೆ ಮೇನ್ಸ್ ಹೇಗಾಗಿದೆ, ಅದರಿಂದ ನಾನು ಏನೇನ್ ಕಲ್ತೆ ಅನ್ನೋದನ್ನ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಅಂಡ್ ಅದಾದ್ಮೇಲೆ GA ಅಂಡ್ ಕಂಪ್ಯೂಟರ್ ಅವೇರ್ನೆಸ್ಗೆ ಹೇಗೆ ಓದ್ಕೋಬೇಕು ಅನ್ನೋದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಅಂಡ್ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅಂಡ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು.